ಮಣ್ಣಾಸೆ, ಹೆಣ್ಣಾಸೆ, ಚಿನ್ನದಾಸೆ ಈ 3 ಆಸೆಗಳ ಬಗ್ಗೆಯೇ ಲೋಕ ಹೇಳ್ತದೆ. ಆದರೆ ಈ 3 ಆಸೆಗಳಿಗೂ ಮೂಲ ಆಸೆ ನಾಶನವಿಲ್ಲದ ಆಳವಾದ ಆಹಾರದಾಸೆ, ಅಂದರೆ ಉಣ್ಣುವಾಸೆ. ಹೌದು, ಈ ಉಣ್ಣುವಾಸೆಯೇ ಲೋಕವನ್ನು ಚೆಲ್ಲಾಪಿಲ್ಲಿ ಮಾಡುತ್ತಿದೆ. ಹೇಗೆಂದರೆ ಹೆಣ್ಣು, ಮಣ್ಣು ಮತ್ತು ಚಿನ್ನವಿಲ್ಲದೆ ಬಾಳಬಹುದು, ಆದರೆ ಆಹಾರವಿಲ್ಲದೆ ಬದುಕಲಾಗುವುದಿಲ್ಲ. ಉಣ್ಣುವ ಆಸೆ ಬೇರೆ ಬೇರೆ ಆಸೆಗಳಿಗೆ ಬೇರು ಹಾಕುತ್ತದೆ. ಆಹಾರ ಎನ್ನುವುದು ಬಹಳ ಮುಖ್ಯ, ಆದರೆ ಅದನ್ನು ಹೆಚ್ಚಾಗಿ ಆಶಿಸುವುದು ತಪ್ಪು. ಮದುವೆ ಮನೆಯಲ್ಲಿ ಗಮನಿಸಿದಿರಾ? ತಿಂದು ಕೈ ತೊಳೆಯಲು ಹೋಗುವಾಗ ನಂತರದ ಪಂಥಕ್ಕೆ ಬಡಿಸುವುದನ್ನು ನೋಡುತ್ತಾ ಹೋಗ್ತಾರೆ. ಇನ್ನೂ ಹೆಚ್ಚಾಗಿ ತಿನ್ನಲು ಸಾಧ್ಯವಾಗಲಿಲ್ಲವಲ್ಲ ಎಂಬುದಾಗಿ ಆಲೋಚಿಸ್ತಾ ಹೋಗ್ತಾರೆ. ಕೆಲವರು ಮನೆಯಲ್ಲಿ ಒಳ್ಳೆ ಊಟವನ್ನು ಮಾಡಿದಾಗ ತೃಪ್ತಿಯಿಂದ ಎದ್ದೇಳದೆ ಊಟ ಬಹಳ ಚೆನ್ನಾಗಿತ್ತು, ಉಳಿದಿರೋದನ್ನ ಫ್ರಿಡ್ಜ್ನಲ್ಲಿ ತೆಗೆದಿಡು ಮತ್ತು ರಾತ್ರಿ ಅದನ್ನೇ ತಿನ್ನುತ್ತೇನೆ ಎಂದು ಮುಂಚಿತವಾಗಿ ಹೇಳ್ತಾರೆ. ಇದೇ ಉಣ್ಣುವ ಆಸೆ, ಅತಿ ಆಸೆ. ಆಹಾರ ಎಂದರೆ ಮನುಷ್ಯನ ದೇಹಕ್ಕೆ ಮತ್ತು ಅದರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇದು ದೇಹದ ಬೆಳವಣಿಗೆಗೆ ಉತ್ತಮವಾದ ಇಂಧನ ಇದ್ದ ಹಾಗೆ. ಇಂಧನದ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರುವ ರೀತಿಯಲ್ಲಿ ಆಹಾರದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಬೇಕು. ನಮಗೆ ಇಷ್ಟವಾದ ಪದಾರ್ಥಗಳಿದ್ದರೆ ನಮಗೆ ಹೊಟ್ಟೆ ತುಂಬಿದರೂ ಸಹ ಅದನ್ನು ತಿನ್ನುತ್ತಲೇ ಇರುತ್ತೇವೆ. ಮದುವೆ ಮನೆಯಲ್ಲಿ ಹಬ್ಬದ ಸಮಯದಲ್ಲಿ ನಾವು ಬಿಡುವಿಲ್ಲದೆ ಸತತವಾಗಿ ಆಹಾರ ಸೇವಿಸುತ್ತಲೇ ಇರ್ತೇವೆ. ಹೊಟ್ಟೆ ತುಂಬಿದ್ದರೂ ಮತ್ತು ಆಸೆಗೆ ಬಿದ್ದು ತಿನ್ನುವುದು ತಪ್ಪು. ಹೊಟ್ಟೆ ಹಸಿದಾಗಲೇ ಆಹಾರದ ರುಚಿ ಮತ್ತು ಬೆಲೆ ನಮಗೆ ಗೊತ್ತಾಗ್ತದೆ. ಆಹಾರವನ್ನು ತಿನ್ನದೇ ಇರುವುದು, ತಡವಾಗಿ ತಿನ್ನುವುದು, ಹೆಚ್ಚಾಗಿ ತಿನ್ನುವುದು, ಅವಸರದಿಂದ ತಿನ್ನುವುದು ತಪ್ಪಾಗಿದೆ. ಕಾರಿನಲ್ಲಿ ಹೋದರೂ ಸಹ ನಮಗೆ ದಣಿವಾಗುತ್ತದೆ. ಆದರೆ ಪಕ್ಷಿಗಳನ್ನು ನೋಡಿ, ಅವು ಎಷ್ಟು ದೂರ ಹಾರಾಡಿದರೂ ದಣಿಯುವುದಿಲ್ಲ. ಅಧಿಕ ಎಣ್ಣೆ, ಅಧಿಕ ಖಾರ, ಅಧಿಕ ಹುಳಿ ನಮ್ಮ ದೇಹವನ್ನು ಹಾಳು ಮಾಡುವ ವಿಷವಾಗಿದೆ. ಹಣ್ಣು ಹಂಪಲು, ವಿವಿಧ ಬೇಳೆ, ತಾಜಾ ತರಕಾರಿ ಈ ರೀತಿಯಾದ ಆಹಾರಗಳನ್ನು ತಕ್ಕ ಸಮಯದಲ್ಲಿ ತಕ್ಕ ಪ್ರಮಾಣದಲ್ಲಿ ತಿಂದರೆ ಅದು ಹಸಿವಿಗೂ ಒಳ್ಳೆಯದು ಮತ್ತು ನಮ್ಮ ದೇಹಕ್ಕೂ ಒಳ್ಳೆಯದು. ಸತ್ಯವೇದ ಹೀಗೆ ಹೇಳುತ್ತದೆ, ಅತಿ ಮಾಂಸ ಭಕ್ಷಕರಲ್ಲಿ ಸೇರದಿರು.